ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಮತ್ತೆ ಇಲ್ಲಿ ಕೂತಿರ್ತಕ್ಕಂಥ ಗಣ್ಯರಿಗೆ ನನ್ನ ನಮಸ್ಕಾರಗಳು. ನಾವು ಬಿಡದಿ ರೈತರು ಏನು ಹೊಸದಾಗಿ ಹೇಳೋವಂಥದ್ದು ಏನಿಲ್ಲ, ಯಾಕಂದ್ರೆ ದಿನ ನಾವು 526 ದಿನದಿಂದ ಅನುಭವಿಸ್ತಾನೆ ಬಂದಿದ್ದೀವಿ ನಮ್ಮ ನೋವನ್ನ. ಇವತ್ತು ನಮ್ಮ ನೋವನ್ನ ಯಾರು ಕೇಳ್ತಾರೆ ಅವ್ರ ಮುಂದೆ ಹೇಳ್ಕೊಳ್ಳೇಬೇಕು. ನಮ್ಗೆ ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ನಮ್ಮ ರೈತರು, ನಾವು ಅನ್ನ ಹಾಕೋರು ಅನ್ನದಾತರು ಅಂತ ನಾವು ಎಲ್ಲರ ಮುಂದೆನೂ ಕೈ ಚಚ್ಚಿ ಕೈ ಬೇಡಿ ಕೇಳ್ಕೊತಾ ಇದೀವಿ, ನಮ್ಮನ್ನ ಉಳಿಸಿ ಬಿಡದಿ ರೈತರನ್ನ ಅಂತ. ಇವತ್ತು ಮೊನ್ನೆ ತಾನೇ ನಮ್ಮ ಶಾಸಕರು ಅಂದ್ರೆ ನಮ್ಮ ಈಗ ಏನು ಮಂತ್ರಿ ಸ್ಥಾನ ತಗೊಂಡಿದ್ದಾರೋ ಮಿನಿಸ್ಟರ್ಗಿರಿನ, ಅವ್ರು ಹೇಳ್ತಿದ್ರು ಪಾದಯಾತ್ರೆ ಮಾಡ್ಬೇಕಾದ್ರೆ ಸೀರಿಯಸ್ ಇರ್ಲಿಲ್ಲ ಅಂತ. ಅಂದ್ರೆ ನಾವೆಲ್ಲ ಇವಾಗ ಕೈಗಳಿಗೆ ಕಾಲ್ಗಳಿಗೆ ಎಲ್ಲ ಬ್ಯಾಂಡೇಜ್ ಹಾಕೊಂಡು ಸೀರಿಯಸ್ ಆಗ್ಬಿಡ್ತೀವಿ ಅಂತ ಒಂದು 4 ಆಂಬುಲೆನ್ಸ್ ಅಲ್ಲಿ ಹೋಗ್ಬೇಕಿತ್ತ ನಾವು? ಅದು ಸೀರಿಯಸ್? ಅವರ ಮುಖದಲ್ಲಿ ಮಂತ್ರಿ ಆಗಿದ್ದೀರಾ, ನಮ್ಮ ಜನಗಳಿಂದ ನಮ್ಮ ಬಿಡದಿ ಭಾಗದಿಂದ ಓಟ್ ತಗೊಂಡಿದ್ದೀರಾ, ಆದ್ರೆ ನಿಮ್ ಮುಖದಲ್ಲಿ 1% ಆದ್ರೂ ನನ್ನ ಜನಗಳು ಕಷ್ಟ ಪಡ್ತಿದ್ದಾರೆ, ಭೂಮಿ ಕಳ್ಕೊತಿದ್ದಾರೆ ಅಂತ 1% ನಿಮ್ಮ ಹತ್ರ ಇದೆಯಾ? ಉಸ್ನಾಗ ಊರ್ಗ್ ಮಾರಿ ಕುಂಟೆತ್ತು ಹೊಲಕ್ ಮಾರಿ ಅಂತ ಗಾದಿ ಹೇಳೋ ರೀತಿ ಯಾವಾಗ್ಲೂ ಕಿಸಿ ಅಂತ ಅಲ್ಗಿಸ್ತೀರಿ. ಇದಕ್ಕಿಂತ ಇನ್ನೇನ್ ಸೀರಿಯಸ್ ಬೇಕು? ನಿಮ್ಮ ಮುಖದಲ್ಲಿ 1% ಸೀರಿಯಸ್ ಇಲ್ಲ. ಮತ್ತೆ ಮೊನ್ನೆ ಹೇಳ್ತಾರೆ ನನ್ನ ತಲೆ ಎಣಿಸ್ಬಿಟ್ಟಿದ್ದ ಮುಖ್ಯಮಂತ್ರಿಗಳಿಗೆ ಬೇಕಾದಷ್ಟು ಕೆಲಸ ಇರುತ್ತೆ ನಮ್ಮ ರಾಜ್ಯ ಉದ್ಧಾರ ಮಾಡಕ್ಕೆ, ಆದ್ರೆ ನೀವು ಏನ್ ಹೇಳ್ತೀರಾ? ಬರೀ 100ರಿಂದ 150 ಜನ ಅಂತ ಲೆಕ್ಕ ಹಾಕ್ಸಿದೀರಾ ನೀವು? 150 ಜನ ಇದ್ದಿದ್ ರೈತರನ್ನ. ಹಾಗಾದ್ರೆ ನೀವ್ ಹೇಳ್ತೀರಾ ಕುಮಾರಣ್ಣ ಅವ್ರ ಬಗ್ಗೆ ಇವ್ರ ಬಗ್ಗೆ. ನಾನು ಇನ್ನೊಂದು ಮಾತು ಹೇಳಿದ್ರಿ ಮೊನ್ನೆ, ನಾನು ಬೇಕಾದಷ್ಟು ನಾನು ನನ್ನ ಮಕ್ಳು ಮೊಮ್ಮಕ್ಳು ಕೂತ್ಕೊಂಡು ತಿನ್ನೋಷ್ಟು ಸಂಪಾದನೆ ಮಾಡ್ಬಿಟ್ಟಿದೀನಿ, ನನ್ಗೇನು ಕಷ್ಟ ಇಲ್ಲ ಅಂದ್ರೆ. ಹೌದ್ ಸ್ವಾಮಿ, ನೀವು ಎಲ್ಲಾನು ತಿಂದು ತೇಗಿ ಮಲ್ಕೊಂಡ್ರು ಮುಗಿಯಲ್ತು, ಅಷ್ಟು ಮಾಡಿದ್ರೆ ಒಪ್ಕೊಳ್ಳೋಣ. ಆದ್ರೆ ನಾವು ಬರೀ 1 ಎಕರೆ 2 ಎಕರೆ ಕೂತ್ಕೊಂಡು ತಿನ್ನಕ್ಕಲ್ಲ, ಗೇದು ತಿನ್ನಕ್ಕೆ ಕಷ್ಟಪಟ್ಟು ಬದುಕಕ್ಕೆ 1 ಎಕರೆ ಮಾಡಿಕೊಂಡಿರೋದು ನಾವು. ಅದನ್ನ ಮರಿಬೇಡಿ ನೀವು. ಮತ್ತೆ ಏನ್ ಲೆಕ್ಕ ಹಾಕ್ಸ್ಕೊ ಬಂದ್ಬಿಟ್ಟು 150 ಜನ ಅಂತಿದ್ರೆ, ನಮ್ಮ ಹೆಣ್ಣು ಮಕ್ಳು ಬರೀ 1 ಹಳ್ಳಿಯಿಂದ 150 ಜನ ಬರ್ತೀರಿ. ತಾಕತ್ತಿದ್ರೆ ಬಂದು ನೋಡ್ತೀರಾ ನೀವು? ಎಷ್ಟು ಜನ ಬನ್ನಿ, ನಾವ್ ಇವತ್ತು ಬರೀ 1 ಹಳ್ಳಿಗೆ ತೋರಿಸ್ತೀವಿ, 26 ಹಳ್ಳಿ ಅಲ್ಲ. ಆ 150 ಜನ ಹೇಳಿದ್ರಲ್ಲ, 1 ಹಳ್ಳಿ ಹೆಣ್ಣು ಮಕ್ಳು ಕೂಡ ಬರ್ತೀವಿ. ನೀವ್ ಯಾವ ನಾಚಿಕೆ ಇಟ್ಕೊಂಡು ಹೇಳ್ತೀರಾ? FIR ಹಾಕ್ಸ್ತೀರಾ? ಇದೆಲ್ಲ ನಿಮಗ್ ಬೇಕಾ? ಅಲ್ಲ, ಮುಖ್ಯಮಂತ್ರಿ ಅಂದ್ಮೇಲೆ ಒಂದು ಜವಾಬ್ದಾರಿ ಇದೆ. ನಮ್ಮ ರೈತರಿಗೆ ಉದ್ಧಾರ ಮಾಡ್ಬೇಕಾ ಹಾಳು ಮಾಡ್ಬೇಕಾ ಯೋಚನೆ ಮಾಡಿ. ನಿಮ್ಗೆ ದೇವ್ರ ಅವಕಾಶ ಕೊಟ್ಟಿದ್ದಾರೆ, ನೀವೇ ಹೇಳ್ತಿರ್ತೀರ ಯಾವಾಗ್ಲೂ ಅವಕಾಶ ಎಲ್ರಿಗೂ ಸಿಗಲ್ಲ ಅಂತ. ನಿಮ್ಗೂ ಒಂದು ಅವಕಾಶ ಕೊಟ್ಟಿದ್ದಾನೆ, ರೈತರನ್ನ ಉಳಿಸ್ಕೊಡಿ ಸ್ವಾಮಿ. ಯಾಕೆ ಈ ತರ ಹೊಟ್ಟೆ ಉರಿಸ್ತಿದ್ದೀರಾ? ಮತ್ತೆ ಏನ್ ಹೇಳ್ತೀರಾ? ಮತ್ತೆ ಇನ್ನೊಂದೇನ್ ಹೇಳ್ತೀರ ಅಂದ್ರೆ, ಯಾವಾಗ ನೋಡಿದ್ರು ಅವ್ರು ಪಕ್ಷದವ್ರಾದ್ರೆ ಅನ್ನ ತಿನ್ನಲ್ವಾ? ಹಂಗಾರೆ ನೀವು ಕಾಂಗ್ರೆಸ್ ಪಕ್ಷದವ್ರಾದ್ರೆ ಏನ್ ತಿಂತೀರಾ ಹೊಟ್ಟೆಗೆ? ನಾವಿಲ್ಲಿ ಪಕ್ಷ ಮಾತಾಡಕ್ ಬಂದಿಲ್ಲ, ಆದ್ರೂ ಕೇಳ್ತಾ ಇದೀವಿ. ನಮ್ಗೆ ಯಾಕಂದ್ರೆ ರೈತರಿಗೆ ಅಷ್ಟು ನೋವಾಗಿದೆ. ಇವತ್ತು ನಮ್ಗೆ ನೋವಿರೋದ್ರಿಂದ ಕೇಳ್ಕೊತಾ ಇದೀವಿ. ಇವತ್ತು ನೀವ್ ಹೇಳಿದ್ರಲ್ಲ, ನಾನು ಎಲ್ಲಾ ಕುಮಾರಣ್ಣ ಅವರು ಹಂಗೆ ಹಿಂಗೆ ಮಂತ್ರಿ ಆಗವ್ರೆ, ಅದು ಏನೇನೋ ಮಾತಾಡಿದ್ರಿ. ನಮ್ಗೇನು ಅದ್ರ ಬಗ್ಗೆ ಕೇಳಲ್ಲ, ನಾವು ಮಾತಾಡೋ ಅವಶ್ಯಕತೆ ಇಲ್ಲ, ಅದು ಅವ್ರು ಉತ್ತರ ಕೊಡ್ತಾರೆ. ಈಗ ಅವ್ರ ತಂದೆ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಿರಲ್ಲ, ನಿಮ್ ತಂದೆ ಯಾಕೆ ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ಲ ಅಲ್ವಾ? ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರಿಂದ ಹೋಗ್ತೀವಿ. ಇವತ್ತು ನಮ್ಮ ರೈತರ ಪರಿಸ್ಥಿತಿ ಹಂಗ್ ಬಂದ್ ನಿಂತಿದೆ. ದಯವಿಟ್ಟು ನಾವು ಕೇಳ್ಕೊಳ್ಳೋದೇನೆಂದ್ರೆ, ನಾವು ಹೆಣ್ಮಕ್ಳುಗಳು ಎಲ್ಲರೂ ಅಷ್ಟೇ, ಬಿಡದಿ ಭಾಗದಲ್ಲಿ ಎಲ್ಲಾ ರೈತ ಹೆಣ್ಮಕ್ಳುಗಳು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇದೀವಿ, ಆರ್ಥಿಕವಾಗಿ ಮುಂದುವರೆದಿದೀವಿ. ಯಾರ ಹಂಗು ಇಲ್ದೇನೆ, ಯಾರ ಒಂದು ಇದಿಲ್ದೆ ನಾವು ಬದುಕ್ತಾ ಇದೀವಿ. ನಮ್ಮ ಬದುಕನ್ನ ಕಿತ್ಕೋಬೇಡಿ, ನಮ್ಮ ರೈತರನ್ನ ಉಳಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ರೈತ ಯುವ ಮುಖಂಡ